ಓಂ ನಾರಸಿಂಹಾಯ ವಿದ್ಮಹೇ ವಜ್ರನಕಾಯ ಧೀಮಹಿ ತನ್ನೋ ನೃಸಿಂಹ ಪ್ರಚೋದಯಾತ್. ಶ್ರೀ ಲಕ್ಷ್ಮೀ ನಾರಸಿಂಹಾಯ ನಮಃ. ಸಾಹೇಬ್ರೆ ನಮಸ್ಕಾರ. ನಮಸ್ಕಾರ ಸರ್. ಸರ್ ಒಂದು ಡೌಟ್, ಬಿಸ್ನೆಸ್ ಬೆಸ್ಟಾ ನೌಕರಿ ಬೆಸ್ಟಾ ಸರ್? ಏನ್ ಸರ್? ಬಿಸ್ನೆಸ್ ಬೆಸ್ಟಾ ನೌಕರಿ ಬೆಸ್ಟಾ? ಸರ್ ಬಿಸ್ನೆಸ್ ಇರುತ್ತೆ ಸರ್. ಬಿಸ್ನೆಸ್ ನಿಮ್ ಹೆಂಗ್ ನೀವು ತಿಳ್ಕೊಂತೀರ ಹಂಗ ಆಗತ್ತೆ ಸರ್. ಎಷ್ಟು ಬೇಕಷ್ಟು ನೀವು ಎಫರ್ಟ್ಸ್ ಹಾಕ್ತೀರಾ ಅಷ್ಟು ರಿಸಲ್ಟ್ ಸಿಗುತ್ತೆ ಸರ್. ಇದ್ರಲ್ಲಿ ಅದೇ ಬೆನಿಫಿಟ್ ಇರುತ್ತೆ ಸರ್. ಎಷ್ಟೋ ಜನ 8 ಗಂಟೆ ನೌಕರಿಗೆ ಹೋಗಿ ಕೆಲಸ ಮಾಡ್ತಾ ಇರ್ತಾರೆ. ಹೌದು ಸರ್, ಹೌದು ಸರ್. ಸೊ ಆ 8 ಗಂಟೆ ಅವ್ರಿಗೋಸ್ಕರ ಅವ್ರು ಕೆಲಸ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಇಲ್ಲ ಸರ್, ನೋಡಿ ಸರ್, 8 ಗಂಟೆ ಕೆಲಸ ಮಾಡಕ್ಕೂ ಬಿಸ್ನೆಸ್ ನೀವು ಹೆಂಗ್ ಎಫರ್ಟ್ ಹಾಕ್ತೀರಾ ಅಷ್ಟು ರಿಸಲ್ಟ್ ಬಂದೇ ಬರುತ್ತೆ ಸರ್. ಎಫರ್ಟ್ ನಿಮ್ ಮೇಲೆ ಇದೆ ಸರ್. ನೀವು 10 ಜನ ಕೆಲಸ ಕೊಡ್ಬೋದು ಸರ್ ಬಿಸ್ನೆಸ್ ಅಲ್ಲಿ. ನೀವು ಕೆಲಸ ಮಾಡ್ತೀರಾ, ನೌಕರಿ ಮಾಡ್ತೀರಾ, ನೀವು ಒಬ್ಬರೇ ನಿಮ್ ಹೊಟ್ಟೆ ಪಾಡಿ ನೋಡ್ತೀರಾ. ಈಗ ಬಿಸ್ನೆಸ್ ಮಾಡ್ತೀರಾ, ನಿಮ್ದು ನಡೀತೆ, ಊರ್ದು ನಡೀತೆ, ಎಲ್ಲಾರು ನಡೀತೆ. ಇದರಲ್ಲಿ ಟ್ರಾನ್ಸ್ಪೋರ್ಟೇಷನ್ ನಮ್ದು. ಇಲ್ಲಿ ನೋಡಿ, ಸ್ಟಾರ್ಟ್ ಬಿಸ್ನೆಸ್ ಮಾಡೋದು ನನ್ನಿಂದ ಹಿಡ್ಕೊಳ್ಳಿ, ನಾನು ಹಿಂದೆ ಲೇಬರ್ ಇಂದ ಹಿಡ್ಕೊಳ್ಳಿ. ಲೇಬರ್ ಬಟ್ಟೆ ತಯಾರು ಮಾಡಿದ್ದಾರೆ, ನಾನ್ ತೋರಿಸ್ತೀನಿ, ಕಳ್ಸಿನಿ. ಟ್ರಾನ್ಸ್ಪೋರ್ಟೇಷನ್ ನಿಮ್ದು, ನಮ್ದು. ನೀವು ಒಂದ್ 2 ಹುಡುಗರು ಇಟ್ಕೊಂತೀರಿ, ಅದು 1000 ಜನ ಹೊಟ್ಟೆ ಪಾಳ್ತೀರಾ ಸರ್. ಅದಕ್ಕೆ ಹೇಳ್ತೀನಿ, ಒಂದ್ ಬಿಸ್ನೆಸ್ ಇಂದ ನಾವು 1000 ಜನ ಹೊಟ್ಟೆ ಪಾಳ್ಬಹುದು. ಮಾಡಕ್ಕೆ ಬೆಸ್ಟ್ ಇರುತ್ತೆ ಸರ್. ಸೊ ನೌಕರಿಗಿಂತ ಬಿಸ್ನೆಸ್ ಬೆಸ್ಟ್ ಅಂತೀರಾ? ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು. ದುಡಿಯೋದು ಸರ್, ಅದ್ರಲ್ಲಿ ದುಡಿದೀವಿ, ಇದ್ರಲ್ಲಿ ದುಡಿದೀವಿ. ಇದ್ರಲ್ಲಿ ದುಡ್ದಿ ನಾವು ಸೇವ್ ಮಾಡಿ ದುಡಿತೀವಿ. ಎಷ್ಟೋ ಜನ ನಾವು ಕೆಲಸ ಕೊಟ್ಟು ದುಡಿತೀವಿ, ಅದ್ರಾಗೂ ಕೂಡ ಸಂಬಳ ಬರುತ್ತೆ. ನಮ್ಮ ಪ್ರಕಾರ ನಾವು ಇಂಟೆಲಿಜೆಂಟ್ ಇದ್ರೆ ನಾವು ಸ್ಯಾಲರಿ ಕೂಡ ಜಾಸ್ತಿ ಬರ್ಬೋದು ಬಿಸ್ನೆಸ್ ನಲ್ಲಿ ಕೂಡ, ಸ್ಯಾಲರಿ ಮೇಲೆ ಪರ್ಸನ್ ಕೂಡ. ಆದ್ರೆ ಬಿಸ್ನೆಸ್ ಮಾಡ್ತಿಲ್ಲ, 1000 ಜನ ಕೆಲಸ ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.